ಭಟಕ್ಕೆ ತತ್ತರಿಸಿ ಹೋಗ್ತಾ ಇದೆ ರಾಜಧಾನಿ ಬೆಂಗಳೂರು. ಶಾಂತಿನಗರದ ಸಿಸಿಬಿ ರಸ್ತೆ ಜಲಾವೃತವಾಗಿದೆ. ರಸ್ತೆಯಲ್ಲಿ ಸುಮಾರು 2 ಅಡಿಗಳಷ್ಟು ನೀರು ನಿಂತುಕೊಂಡಿದೆ. ಸಿಸಿಬಿ ಕಚೇರಿಯ ಮುಂಭಾಗದಲ್ಲಿ 2 ಅಡಿಯಷ್ಟು ನೀರು ನಿಂತುಕೊಂಡಿದೆ. ರಸ್ತೆಯಲ್ಲಿ ನಿಂತಿರುವಂಥ ನೀರು ವಾಹನ ಸವಾರರಿಗೆ ಬಹಳ ದೊಡ್ಡ ತರುಣವಾಗಿ ಮಾರ್ಪಟ್ಟಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಶಾಂತಿನಗರದ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕೂಡ ಜಲಾವೃತವಾಗಿದೆ. ಶಾಂತಿನಗರ ಅಂತ ಹೇಳಿದ್ರೆ ಒಂದು ರೀತಿ ಬೆಂಗಳೂರಿನಲ್ಲಿ ಪ್ರವಾಹ ಪೀಡಿತ ಪ್ರದೇಶದ ರೀತಿ ಯಾವುದಾದ್ರೂ ಇದ್ದರೆ ಶಾಂತಿನಗರ, ವಿಲ್ಸನ್ ಗಾರ್ಡನ್. ಶಾಂತಿನಗರ ಮತ್ತು ವಿಲ್ಸನ್ ಗಾರ್ಡನ್ ಅಕ್ಕಪಕ್ಕದ ಏರಿಯಾಗಳೇ ತಗ್ಗು ಪ್ರದೇಶದಲ್ಲಿರುವ ಕಾರಣಕ್ಕಾಗಿ ಮಳೆಯ ನೀರು ಪ್ರತಿ ಸಲವೂ ಕೂಡ ಮನೆಗಳಿಗೆ ನುಗ್ಗುತ್ತೆ, ರಸ್ತೆಗಳಿಗೆ ನುಗ್ಗುತ್ತೆ. ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದೆಯೋ ಆ ಜಾಗಕ್ಕೆಲ್ಲ ಹರಿತಾ ಹೋಗುತ್ತೆ. ಅಲ್ಲಿನ ಜನರ ಜೀವನ ಪ್ರತಿ ವರ್ಷವೂ ಕೂಡ ಹಾಗೆ ಆಗುತ್ತೆ. ನೋಡ್ತಾ ಇದ್ದೀರಿ ರಸ್ತೆ, ಇದು ಶಾಂತಿನಗರದ ರಸ್ತೆಯನ್ನು ಕೂಡ ನೋಡ್ತಾ ಇದ್ದೀರಿ. ಈ ನೀರಿನಲ್ಲಿ 2 ವೀಲರ್ ತೆಗೆದುಕೊಂಡು ಹೋಗಲಿಕ್ಕೆ ಬಹಳ ದೊಡ್ಡ ಪ್ರಯಾಸವನ್ನೇ ಪಡಬೇಕಾಗಿದೆ. 2 ವೀಲರ್ ತೆಗೆದುಕೊಂಡು ಹೋದರೆ ಯಾವ ಗುಂಡಿಗೆ ಯಾವಾಗ ವಾಹನ ಇಳಿಯುತ್ತೋ ಗೊತ್ತಾಗೋದಿಲ್ಲ. ಮತ್ತೊಂದು ಕಡೆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕೂಡ ನೋಡ್ತಾ ಇದ್ದೀರಿ. ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕೂಡ ಅದರ ಮುಂಭಾಗದ ಆವರಣದಲ್ಲಿ ನೀರು ನಿಂತ್ಕೊಂಡಿದೆ. ಈ ಆಫೀಸಿಗೆ ಬರಬೇಕಾದಂಥವರು ಅಲ್ಲಿ ಒದ್ದೆಯಾಗಿ ಹೋಗಬೇಕಾದಂಥ ಸ್ಥಿತಿ ಇದೆ. ಪ್ರತಿ ವರ್ಷವೂ ಕೂಡ ಇದು ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗಿದೆ. ಅದು ಹೇಳ್ತಾರಲ್ಲ, ನಿತ್ಯ ಸಾಯೋರಿಗೆ ಅಳೋರು ಯಾರು ಅಂತ. ಪ್ರತಿನಿತ್ಯವೂ ಇದೇ ಗೋಳಾದರೆ ಕೇಳೋರು ಯಾರು ಅನ್ನೋ ರೀತಿಯಲ್ಲಿ ಆಗೋಗಿದೆ. ಪಾಪ ಅಲ್ಲಿನ ಜನ ನರಕ ಅನುಭವಿಸಿ ರೋಸಿ ಹೋಗಿದ್ದಾರೆ. ಮನೆಯೊಳಗೂ ನೆಮ್ಮದಿಲ್ಲ, ರಸ್ತೆಯಲ್ಲೂ ನೆಮ್ಮದಿ ಇಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಂತಿನಗರದ ಜನ ಶಾಂತಿ ನೆಮ್ಮದಿಯನ್ನು ಕಳೆದುಕೊಂಡಿದ್ದಾರೆ ಮಳೆಯ ಕಾರಣಕ್ಕಾಗಿ. ಮಳೆ ಬಂದ ತಕ್ಷಣ ಇಡೀ ರಾಜಕಾಲುವೆ ತುಂಬೋಯ್ತು. ಔಚರ್ ಬಂದಿದ ತಕ್ಷಣ ಇಡೀ ಏರಿಯಾ ಒಳಗಡೆ ನೀರು ನುಗ್ಗಿತು. ಮಸೀದಿ, ಮನೆಗಳು ಎಲ್ಲ ತುಂಬೋಯ್ತು. ಬಟ್ ಏನಂದ್ರೆ ಇದು ಇನ್ನೂ ಓಪನಿಂಗ್ ಆಗಿಲ್ಲ. ಈ ರಾಜಕಾಲುವೆ ಓಪನಿಂಗ್ ಅಂದರೆ ಇದು ವಾಕಬಲ್ಗೆ ಅಂತ ಮಾಡಿದ್ದಾರೆ, ಜನ ವಾಕ್ ಮಾಡಲಿ ಅಂತ, ಯೂಸ್ಫುಲ್ ಆಗಿರಲಿ ಅಂತ. ಬಟ್ ತುಂಬ ಚೆನ್ನಾಗಿತ್ತು. 70% ಕೆಲಸ ಆಗ್ಬಿಟ್ಟಿತ್ತು. ವಾಕ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. ಬಟ್ ಈ ಥರ ಮಳೆ ಬಂದಾಗ ಇದು ಕೆಲಸ ಮಾಡಿದ್ದು ಸ್ವಲ್ಪ ಯೂಸ್ಲೆಸ್ ಅನಿಸುತ್ತೆ. ಯಾಕಂದರೆ ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ, ಬಟ್ ಏನಕ್ಕೂ ಪ್ರಯೋಜನ ಆಗಲ್ಲ. ಈ ಥರ ಮಳೆ ಬಂದರೆ ಇಡೀ ಗಿಡ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ರಾತ್ರಿ 3 ಗಂಟೆಗೆ ಎಲ್ಲ ಗಿಡ ಮರ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದೇನಂದರೆ ಇದ್ರ ಬಗ್ಗೆ ಸ್ವಲ್ಪ ತನಿಖೆ. ರೋಡ್ಗಳು ಸರಿಯಿಲ್ಲ. ಮೈನು ಈ ರೋಡ್ ರೆಡಿ ಮಾಡಬೇಕಾಗಿತ್ತು, ರೋಡ್ ರೆಡಿ ಮಾಡಿಲ್ಲ, ರಾಜಕಾಲುವೆ ಮೇಲೆ ರೆಡಿ ಮಾಡಿದ್ದಾರೆ ಅಷ್ಟೇ. ಸ್ವಲ್ಪ ದಯವಿಟ್ಟು ಅದನ್ನು ಮಾತ್ರ ಸ್ವಲ್ಪ ಇದು ಮಾಡಿದ್ರೆ ಸ್ವಲ್ಪ ಯೂಸ್ಫುಲ್ ಆಗಿರುತ್ತೆ. ನೀವು ಒಳಗಡೆ ನೋಡಿದ್ರೆ, ರಾಜಕಾಲುವೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಒಳ್ಳೆ ಗಿಡಗಳೆಲ್ಲ ಕೊಚ್ಕೊಂಡು ಹೋಗಿರೋದು ಗೊತ್ತಾಗುತ್ತೆ. ಸರ್, ಇನ್ನು BBMP ಅಧಿಕಾರಿಗಳು ಇನ್ನೂ ಬಂದಿಲ್ಲ. ಬಟ್ ಏನಂದ್ರೆ ರಾತ್ರಿ 3 ಗಂಟೆಗೆ ಮಳೆ ಬಂತಲ್ಲ, ಬಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ, ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಮನೆಗೂ ಇವಾಗೆಲ್ಲ ಇದು ಮಾಡ್ತಾ ಇದ್ದಾರೆ, ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿ ಬಾರಿ ಮಳೆ ಆದಾಗಲೂ ಇದೇ ರೀತಿ ಸಮಸ್ಯೆ ಎದುರಾಗುತ್ತೆ. ಪ್ರತಿ ಬಾರಿ ಮಳೆ ಬಂದರೆ ರೋಡೆಲ್ಲ ಬ್ಲಾಕ್ ಆಗುತ್ತೆ, ಮರು ನೀರು ತುಂಬೋಗುತ್ತೆ, ಸಮಸ್ಯೆ ಆಗುತ್ತೆ. ಬಟ್ 3 ವರ್ಷಕ್ಕೆ ಒಂದ್ಸಲ ಈ ಥರ ಹಾಗೆ ಆಗುತ್ತೆ ಪಕ್ಕ. ಅದೇನು ಎರಡು ಮಾತಿಲ್ಲ. 30-35 ವರ್ಷದಿಂದ ಹಿಂಗೆ ಆಗ್ತಾ ಇದೆ. ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ. ಇದು ಸೊಲ್ಯೂಷನೇ ಇಲ್ಲ. ಇಲ್ಲಿ ಪರಿಹಾರ ಮಾಡ್ಬೋದಾಗಿತ್ತು, ಬಟ್ ಮಾಡೋಕ್ಕಾಗಲ್ಲ. ಏನಂದ್ರೆ ಇಲ್ಲಿ ನೋಡಿ, ಇಲ್ಲೊಂದು ರಾಜಕಾಲುವೆ ಥರ ರೆಡಿ ಮಾಡಿದ್ದಾರೆ, ಅದು ಯೂಸ್ ಇಲ್ಲ. ಬಟ್ ಆ ರಾಜಕಾಲುವೆನ ಡೈರೆಕ್ಟಾಗಿ ಕೊಟ್ಟಿದ್ರೆ ಇನ್ನೂ ಯೂಸ್ ಆಗ್ತಾ ಇತ್ತು. ಬಟ್ ಇದನ್ನು ಅಲ್ಗಂಟೆ ತಕ್ಕೊಂಡು ಹೋಗಿದ್ದಾರೆ. ಎಲ್ಲ ನೀರು ಒಂದೇ ಸಲ ಸೇರ್ಕೊಂಡು ಆ ಕಡೆ ಬರೋದಾಗಿದ್ದ ಈ ಕಡೆ ಆ ಕಡೆ ಪ್ರೆಷರ್ ಕೊಡೋದ್ರಿಂದ ಆ ನೀರು ಮತ್ತೆ ಎಲ್ಲ ರಿವರ್ಸ್ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ಕೊಡ್ತಾರೆ. ನೇರ ಸಂಪರ್ಕದಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಗಮನಿಸ್ತಾ ಇದ್ದೀವಿ ಬೆಂಗಳೂರಿನ ಹಲವು ಭಾಗಗಳಲ್ಲಿ ನೀವು ಕೂಡ ಸಂಚಾರ ಮಾಡ್ತಿದ್ದೀರಿ. ಹಲವು ಭಾಗಗಳಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ. ಈಗಲಾದರೂ ಕೂಡ ಮಳೆಯ ನೀರನ್ನು ಆಚೆ ಹಾಕುವಂಥ ಕೆಲಸ, ರಸ್ತೆ ವಾಹನ ಸಂಚಾರವನ್ನು ಸುಗಮ ಮಾಡುವಂಥ ಕೆಲಸ ಎಷ್ಟರ ಮಟ್ಟಿಗೆ ನಡೀತಾ ಇದೆ? ಈ ಕೇವಲ ತಾತ್ಕಾಲಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿಕೊಳ್ಳುವ ಬದಲಾಗಿ ಒಂದು ಶಾಶ್ವತ ಪರಿಹಾರವನ್ನು ಹುಡುಕಿಕೊಳ್ಳಬೇಕಲ್ವಾ ಅಂತ ಹೇಳಿ. ಖಂಡಿತ ದಶರಥ, ಕಳೆದ 2 ದಿನಗಳಿಂದ ಬೆಂಗಳೂರು ನಗರಾದ್ಯಂತ ಹೆಚ್ಚು ಮಳೆ ಆಗ್ತಾ ಇದೆ. ಹಲವು ಕಡೆ ಸಾಕಷ್ಟು ನೀರು ತುಂಬಿರುವಂಥದ್ದು, ಕಚೇರಿಗೆ ನೀರು ತುಂಬಿದೆ, ಜೊತೆಗೆ ಮನೆಗಳಿಗೂ ಆ ನೀರು ನುಗ್ಗಿರುವಂಥದ್ದು. ನಾವೀಗ ನಗರದ ವಿನಾಯಕ ನಗರದಲ್ಲಿದ್ದೇವೆ. ಶಾಂತಿನಗರ ಬಸ್ ಸ್ಟ್ಯಾಂಡ್ ಬಳಿಯ ವಿನಾಯಕ ನಗರದಲ್ಲಿದ್ದೇವೆ. ಇಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಮಳೆ ಬಂದಾದ್ಮೇಲೆ, ಮಳೆಯ ಸಮಯದಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದ್ವು, ನೀರು ಎಷ್ಟೆಷ್ಟು ತುಂಬಿಕೊಂಡಿತ್ತು, ಮನೆಯಲ್ಲಿಗೆ ನೀರು ಹೋಗಿತ್ತು, ಎಲ್ಲ ಸಮಸ್ಯೆಗಳಿಗೆ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿನ ನಿವಾಸಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಮಾತಾಡಿಸ್ಕೊಂಡು ಹೋಗ್ತಾರೆ. ಸರ್, ಸಾಕಷ್ಟು ಮಳೆ ಆಗಿದೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಕೇಳಿ ಸರ್, ಹೇಳ್ತಾರೆ ಸರ್. ಇಲ್ಲಿ ಯಾವಾಗ ಬಂದ್ರು, ಯಾವಾಗ ಮಳೆ ಬಂದ್ರು ಇಡೀ ಏರಿಯಾ ತುಂಬ ಹೋಗುತ್ತೆ ಸರ್. ಈ ಕೋಟ್ರಸ್ಸು, ನಮ್ಮ ಜಲಕಂಠೇಶ್ವರ, ವಿನಾಯಕ ನಗರ,
ಗಣೇಶನ ದೇವಸ್ಥಾನ ಇದೆ, ಪಕ್ಕ ಮಸೀದಿ ಇದೆ, ಎಲ್ಲ ತುಂಬ್ಕೊಂಡ್ಬಿಡುತ್ತೆ ಸರ್. ಪ್ರತಿ ಸಲ ಯಾವಾಗ ಮಳೆ ಬಂದರೂ ಇದೇ ಪ್ರಾಬ್ಲಮ್ ಇಲ್ಲ. ಅಧಿಕಾರಿಗಳು ಬಂದಿದ್ದಾರೆ ಸ್ಥಳಕ್ಕೆ? ಸರ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವ್ರ ಕೈಲೂ ಏನಾಗುತ್ತೆ, ಕರೆಕ್ಟಾಗಿ ಮಾಡಿದ್ರೆ ತಾನೇ ಕೆಲಸಗಳು. ಯಾರು ಕೆಲಸಗಳು ಮಾಡ್ತಾಯಿಲ್ಲ ಸರಿಯಾಗಿ. ನೀವು ಪ್ರತಿ ಸಲ ಯಾವಾಗ ಒಂದು, ಇವಾಗಲೇ ನಾನು ಚಿಕ್ಕ ವಯಸ್ಸಿಂದ ನಾನು ನೋಡ್ತಾನೆ ಇದೇ ಪ್ರಾಬ್ಲಮ್ ಇಲ್ಲ, ಇದೇ ಪ್ರಾಬ್ಲಮ್. ಯಾವಾಗ ಬಂದರೂ ಮಳೆ ಬಂತು ಅಂದರೆ ಇಡೀ ಏರಿಯಾನ ಮುಳುಗೋಗ್ಬಿಡುತ್ತೆ. ಇದೆಲ್ಲ ನೀವೇ ಮೀಡಿಯಾದವರೆಲ್ಲ ಹೇಳಿ, ನೀವೆಲ್ಲ ಅವರು ಅಧಿಕಾರಿಗಳಿಗೆ ಹೇಳಿದ್ರೆ ಅವ್ರೇನೋ ಕ್ರಮ ಕೈಗೊಂಡ್ರೆ ಪರವಾಗಿಲ್ಲ ಸರ್. ನಮ್ಮ ಸಣ್ಣ ಪುಟ್ಟ ಜನ ಹೇಳಿದ್ರೆ ಏನು ಕೇಳ್ತಾರೆ? ನಮ್ಮ ಮಾತು ಕೇಳ್ತಾರಾ? ಈ ಮೀಡಿಯಾದಿಂದ ಕೈ ಎತ್ತಿದ್ರೇ, ಕೈ ಜೋಡಿಸಿದ್ರೇ ಏನೋ ಒಂದು ಕೆಲಸ ಆಗುತ್ತೆ. ನಾನೊಬ್ಬ ಇವರಿಬ್ಬರು 3-4 ದಿನ ಹೋಗಿ ಕೇಳಿದ್ರೆ ಏನೂ ಕೆಲಸ ನಡೆಯಲ್ಲ. ನಿಮ್ಮ ಥರ ನಿಮ್ಮ ಜೊತೆ ಕೈ ಸೇರಿಸಿದ್ರೆ ಏನೋ ಕೆಲಸ ನಡೆಯುತ್ತೆ. 20 ಜನ ಬರಬೇಕು ಸರ್, ಅವಾಗೇನೆ. ಸರ್ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ಸರ್ ಇಲ್ಲಿ ಮಳೆ ಬಂದರೆ ನೀರು ಹೋಗೋಕ್ಕೆ ವ್ಯವಸ್ಥೆ ಸರಿಯಾಗಿಲ್ಲ. ಬಟ್ ಈ ರಾಜಕಾಲುವೆದು ಸ್ವಲ್ಪ ರೆಡಿ ಮಾಡಿದ್ರೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ನೀರು ಹೋಗೋಕ್ಕೆ ಸ್ವಲ್ಪ ಅನುಕೂಲಗಳಾಗತ್ತೆ. ಏನಕ್ಕಂದರೆ ಇಲ್ಲಿ ಮೂಲೆಯಿಂದ ಎಲ್ಲಿಂದ ಇದು ಸ್ವಲ್ಪ ಡೌನು ಏರಿಯಾ, ಸ್ವಲ್ಪ ಬಂದು ಡೌನು. ಬಟ್ ಎಲ್ಲ ಸಿದ್ದಾಪುರ ಇರೋದು, ಲಾಲ್ಬಾಗಲ್ಲಿ ಇರೋದು, ಈ ಕಡೆ ಮೇಲೆ ಇರೋದು, 12th ಕ್ರಾಸಿಂದ ಎಲ್ಲ ನೀರು ಡೌನ್ ಇರೋದ್ರಿಂದ ಎಲ್ಲ ನೀರು ಈ ಕಡೆ ಬರುತ್ತೆ. ಬಟ್ ನೀರು ಹೋಗಿದ ತಕ್ಷಣ ರಾಜಕಾಲುವೆಯಿಂದ ತುಂಬಿ ನೀರು ಆಚೆ ಕಡೆ ಬಂದುಬಿಡುತ್ತೆ. ಇದು ಎವ್ರಿ ಇಯರ್ಸ್ ಮಳೆ ಬಂದಾಗ ಈ ಪ್ರಾಬ್ಲಮ್ ಇದ್ದೇ ಇದೆ ಇಲ್ಲಿ. ಅಧಿಕಾರಿಗಳು ಪರಿಹಾರ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳೋಕ್ಕೆ ಅವ್ರದ್ದು ಕೆಲಸದ ವಿಫಲ್ಯ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಇಲ್ಲಿ ನೀರು ಹೋಗೋಕ್ಕೆ ವ್ಯವಸ್ಥೆ ಮಾಡ್ಬೋದು ಅಂದ್ರೂ ಇಲ್ಲಿ ಅಷ್ಟು ಅನುಕೂಲಗಳಿಲ್ಲ ಇಲ್ಲಿ ಮಾಡೋಕ್ಕೆ. ಬಟ್ ಅವ್ರೇನು ಕೈಗೊಳ್ತಾ ಇಲ್ಲ ಅಷ್ಟೇ ಕ್ರಮಗಳನ್ನ. ಪ್ರತಿ ವರ್ಷ ಮಳೆ ಬಂದಾಗಲೂ ಇದೇ ಸಮಸ್ಯೆ, ಪ್ರತಿ ವರ್ಷ ಬಂದಾಗ ಇದೇ ಸಮಸ್ಯೆ. ಬರ್ತಾರೆ, ನೋಡ್ತಾರೆ, ಸೊಲ್ಯೂಷನ್ ಕೊಡ್ತಾರೆ, ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಮುಂದೆ ಒಂದು ಚಿಕ್ಕ ರಾಜಕಾಲುವೆ ಇದೆ, ಅದು ಬ್ಲಾಕ್ ಮಾಡಿದ್ದಾರೆ. ಆ ಕಡೆ ನೀರು ಹೋಗೋಕ್ಕೆ ಆ ಕಡೆ ಇದು ಬ್ಲಾಕ್ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ರಾಜಕಾಲುವೆ ಒಳಗಡೆ ಚರಂಡಿಗಳೆಲ್ಲ ಮಾಡಿಕ್ಕಿದ್ದಾರೆ. ಸೊ ಅದರಿಂದ ನೀರು ಬಂದು ಆ ಕಡೆ ಪ್ರೆಷರ್ ಹೊಡೆದ್ರೆ ಮತ್ತೆ ರಿವರ್ಸ್ ಆಗುತ್ತೆ. ಅದು ಪ್ರಾಬ್ಲಮ್ ಇದೆ. ಅದನ್ನು ರೆಡಿ ಮಾಡಿಸಿದ್ರೆ ಸ್ವಲ್ಪ ರೆಡಿ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಪರಿಹಾರ ಅಂತೂ ಇಲ್ಲ. ಪ್ರತಿ ವರ್ಷವೂ ಇದೇನೆ ಪ್ರಾಬ್ಲಮ್ ಇಲ್ಲಿ. ಸೊಲ್ಯೂಷನ್ ಅಂತ ಕೊಡಬೇಕಾದ್ರೆ ಇಲ್ಲಿರೋರು ಏನೋ ಸೊಲ್ಯೂಷನ್ ಕೊಡಬೇಕಷ್ಟೇ, ಬೇರೆ ಏನು ಸೊಲ್ಯೂಷನ್ ಇಲ್ಲ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಸರ್? ಮಳೆ ಬರುವಂಥ ಸಮಯದಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ? ಮನೆಗಳಿಗೆ ನೀರು ನುಗ್ಗುತ್ತೆ, ಮನೆ ಪೂರ್ತಿ ನೀರು ಆಗಿಬಿಡುತ್ತೆ. ಆ ನೀರು ತುಂಬೋದ್ರಿಂದ ಗಾಡಿಗಳೆಲ್ಲ ಆಫ್ ಆಗಿಬಿಡುತ್ತೆ, ಗಾಡಿಗಳ ಪ್ರಾಬ್ಲಮ್ ಇದೆ. ಅದೇ ಸರ್, ಬೇರೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಅಷ್ಟೇ ನೀರು ಪ್ರಾಬ್ಲಮ್ ಅಷ್ಟೇ. ಮನೆಗಳಿಗೆ ನುಗ್ಬಿಡುತ್ತೆ ನೀರು ಹೋಗೋಕ್ಕೆ ಜಾಗ ಇಲ್ಲ ಇಲ್ಲಿ ಅಷ್ಟೇ. ಏನೋದ್ರೂ ಆಟೋಮೆಟಿಕಾಗಿ 1 hour 1.5 hour ಆದಮೇಲೆ ನೀರು ಕಡಿಮೆ ಆದಾಗ ಮಾತ್ರ ಮತ್ತೆ ಎಲ್ಲ ರಿವರ್ಸ್ ರಾಜಕಾಲುವೆಗೆ ಹೋಗುತ್ತೆ. ಇಲ್ಲಾಂದರೆ ರಾಜಕಾಲುವೆ ತುಂಬಿ ಬರ್ತಿ ಆದರೆ ಆಲ್ಮೋಸ್ಟ್ ಎಲ್ಲ ನೀರು ಮನೆಗಳಿಗೆ ನುಗ್ಗುತ್ತೆ. ಇದಕ್ಕಿಂತ ಕೇಳೋ ಬದಲು ಒಳಗೆ ಲೇಡೀಸ್ಗಳಿದ್ದಾರೆ, ಮನೆ ತುಂಬಿರೋದಿದೆ, ಬನ್ನಿ ತೋರಿಸ್ತೀನಿ, ಅವ್ರು ಕೇಳಿ, ಅವ್ರು ಹೇಳ್ತಾರೆ ಏನೇನು ಪ್ರಾಬ್ಲಮ್ ಆಗಿದೆ ಅಂತ. ಸರ್ ಸೊಂಟದವರೆಗೂ ನೀರು ಸರ್, ಸೊಂಟದವರೆಗೂ ನೀರುಗಳು ಮನೆಗಳಲ್ಲೇ ತುಂಬ್ಕೊಂಡಿರೋದು ರಾತ್ರಿ ಎಲ್ಲ. ಈಗಲೂ ಎತ್ತಾಗ್ತಾಯಿದ್ರು ಬೆಳಿಗ್ಗೆ 10 ಗಂಟೆಗೆ ಮನೆಯಿಂದ. ಸಂಧಿ ಒಳಗೆ ಮನೆಗಿರೋ ರೇಷನ್ನು, ಬಟ್ಟೆ, ಬರಿ ಎಲ್ಲ ನೆಂದೋಯ್ತು. ನೀರೇ ಹೋಗೋ ಜಾಗ ಇಲ್ಲ, ಒಳಗಡೆನೇ ತುಂಬ್ತೆಲ್ಲ. ಏನು ಮಾಡೋದು, ಅಷ್ಟು ಕಷ್ಟ ಬಿಡ್ತಾ ಇದ್ದೀವಿ. ಒಂದು ದಿವ್ಸಕ್ಕೆ ಇಷ್ಟು ಕಷ್ಟ ಆಗೋಯ್ತು ಅಂದರೆ ಇನ್ನೂ ಈ ಥರ ಮಳೆ ಬಂದರೆ ಹೆಂಗೆ ಬಾಳೋದು? ನೀರು ನಿಂತಿದೆ. ಏನಿಲ್ಲ, ಏನು ಕೊಟ್ಟಿಲ್ಲ, ಯಾರಿಗೇನು ಗೊತ್ತಿಲ್ಲ. ಯಾರೇ ಬಂದು ಯಾರು ನೋಡಲೂ ಇಲ್ಲ ಏನಾಗೈತೆ ಎತ್ತಾಗೈತೆ ಅಂದ್ಬಿಟ್ಟು. ಮನ್ಸರು 3 ಗಂಟೆ ನೈಟ್ ಒಳಗಡೆ ನೀರು ನುಗ್ಗಿದ್ರೆ ಬಟ್ಟೆ ಎತ್ತಕ್ಕಾಗುತ್ತಾ, ರೇಷನ್ ಎತ್ತಕ್ಕಾಗುತ್ತಾ? ಸಾಮಾನುಗಳೆಲ್ಲ ಹೋಯ್ತು, ಬಕೆಟ್ಗಳು, ತುಂಬಿದ ಡ್ರಮ್ಮೇ ಮಾಡ್ಕೊಂಡೋಯ್ತು. ಯಾರು ಬಂದು ಯಾರು ನೋಡಲ್ಲ. ನೋಡಿದ್ರಲ್ಲ ಸರ್, ನೋಡಲ್ಲ. ಚುನಾವಣೆ ಇದ್ದಾಗ ಬರ್ತಾರೆ, ಅದಾದ್ಮೇಲೆ ಯಾವುದೇ BBMP ಆಗಲಿ ಅಧಿಕಾರಿಗಳು ಯಾರೂ ಬರಲ್ಲ. ಹಂಗೆ ಬಂದರು ಸುಮ್ಮನೆ ವೀಡಿಯೋಗಳು ಹಿಡ್ಕೊಂಡು ಹಂಗಾಯ್ತು ಹಿಂಗಾಯ್ತು ಅಂತ ಹೋಯ್ತಾರೆ. ಅವತ್ತು ಜನಗಳಿಗೆ ಯಾರೂ ಬರಲ್ಲ, ನಾವೇ ಅನುಭವಿಸ್ಬೇಕು ಅಷ್ಟೇ. ಯಾರು ಒಗ್ಗಟ್ಟಿಂದ ಮಾಡಬೇಕು, ಒಂದು ಒಗ್ಗಟ್ಟಿಂದ ನಾವು ಮಾಡ್ತಾರೇ ಇಲ್ಲಿ ರಾಜಕೀಯ. ಇಲ್ಲ ಅಂದರೆ ಯಾರೂ ಬರಲ್ಲ. ಬೆಳಗ್ಗೆ ಅವ್ರ ಕಡೆಯವ್ರು ಯಾರೋ ಬರ್ತಾರೆ, MLA ಕಡೆಯವರು ವೀಡಿಯೋಗಳು ಹಿಡಿತಾರೆ, ಹಿಂಗೆ ನೋಡ್ತಾರೆ, ಫೋನ್ಗಳಲ್ಲಿ ಮಾತಾಡ್ಕೊಂತಾರೆ, ಹೋಯ್ತಾರೆ. ಇವತ್ತು ಗಂಟೆ ಯಾರೂ ಬರೋದು ಇಲ್ಲ, ಬಂದಿದ್ದು ಇಲ್ಲ. ಎಲ್ಲ ನಾವೇ ಪಬ್ಲಿಕ್ ಅವರೇ ಎಲ್ಲ ಕ್ಲೀನ್ ಮಾಡಿರೋದು, ಎಲ್ಲ ಇದು ಮಾಡಿರೋದು ಪಬ್ಲಿಕ್ಕೆ. ಯಾವ್ದು ಅಧಿಕಾರಿಗಳು ಏನು ಮಾಡ್ತಾವ್ರೆ ಏನು ಒಂದು ನಮಗೆ ಗೊತ್ತಾಗ್ತಾ ಇಲ್ಲ. ಯಾರಿದ್ದಾರೆ, ಯಾರು BBMP ಇನ್ಚಾರ್ಜ್ ಯಾರು, ಸೂಪರ್ವೈಸರ್ ಯಾರು, ಕಸ ಹತ್ತವ್ರು ಯಾರು, ಇವತ್ತವರೆಗೂ ನಮ್ಗೆ ಯಾರಿಗೂ ಒಬ್ರಿಗೂ ಗೊತ್ತಿಲ್ಲ. ಹಂಗೆ ಜೀವನ ನಡ್ಸ್ಕೊಂಡು ಹೋಯ್ತಾ ಇದ್ದೀವಿ. ಈಗ ಅಧಿಕಾರಿಗಳು ಯಾರಾದರೂ BBMP ಅಧಿಕಾರಿಗಳು ಯಾರಾದರೂ ಭೇಟಿ ಕೊಟ್ಟಿದ್ದಾರೆ? ಯಾರೂ ಬಂದಿಲ್ಲ ಸರ್. ಇವತ್ತೇ ಅಂತಲ್ಲ, ಎಷ್ಟೋ ಇದಕ್ಕೆ ಮುಂಚೆನೂ ಸಮಸ್ಯೆ ಆದಾಗಿಂದ ಇವತ್ತವರೆಗೂ ಯಾರೂ ಬಂದಿಲ್ಲ. BBMPಯಿಂದ ಯಾರೂ ಬಂದಿಲ್ಲ. ಹೇಳ್ತೀವಲ್ಲ, ಕೌನ್ಸಿಲರ್ ಕಡೆಯವ್ರು ಯಾರೋ ಬರ್ತಾರೆ, MLA ಕಡೆಯವ್ರು ಬರ್ತಾರೆ, ಇನ್ನೊಬ್ರ ಕಡೆಯವ್ರು ಬರ್ತಾರೆ. ಅವತ್ತು ಬಂದು ಸುಮ್ಮನೆ ಅವ್ರು ನೋಡ್ಕೊಂಡು ಹೋಗ್ತಾರೆ. ಅವತ್ತು ಜನಗಳಿಗೆ ಯಾವ ಕಷ್ಟಕ್ಕೂ ಯಾರೂ ಬಂದಿಲ್ಲ.
ಆ ಜನಗಳೇ ಫೇಸ್ ಮಾಡ್ಕೊಬೇಕು. ಆ ಚುನಾವಣೆ ಬಂದಾಗ ಮಾತ್ರ ನನ್ನ ಜನ ಅನ್ಕೊಂಡು ಬರ್ತಾರೆ. ಚುನಾವಣೆ ಆದಮೇಲೆ ಈ ಕಡೆ ಯಾವ MLAನೂ ಬರಲ್ಲ, ಯಾವ ಕೌನ್ಸಿಲರು ಬರಲ್ಲ, ಯಾವ MP ನೂ ಬರಲ್ಲ. ನಾವೇ ಜನಗಳೇ ಕಿತ್ಲಾಡ್ಕೊಬೇಕು, ನಾವೇ ಒದ್ಲಾಡ್ಕೊಬೇಕು, ನಾವೇ ಕ್ಲೀನ್ ಮಾಡಬೇಕು. ಅಷ್ಟು ಹಂಗಾಗೋಗ್ಬಿಟ್ಟಿದೆ ನಮ್ಮ ಸಮಸ್ಯೆ. ಸರ್ಕಾರಕ್ಕೆ, ಅಧಿಕಾರಿಗಳಿಗೆ, ಸಚಿವರಿಗೆ ಏನು ಹೇಳಕ್ ಬಯಸ್ತೀರಿ? ಅವ್ರಿಗೆ ನಮ್ಮ ಮಾನ ಮರ್ಯಾದೆ ಇದ್ದಿದ್ರೆ ಬಂದು ಮಾಡಿರೋರು. ಸ್ಮಾರ್ಟ್ ಬೆಂಗಳೂರು ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀನಿ ಅನ್ನೋರು ಅಲ್ಲೆಲ್ಲೋ ಮೀಡಿಯಾ ಮುಂದೆ ಕುತ್ಕೊಂಡು AC ರೂಮಲ್ಲಿ ಕುತ್ಕೊಂಡು ಮಾತಾಡೋದು ಸುಲಭ. ಇಲ್ಲಿ ಜನಗಳ ಮಧ್ಯೆ ಬಂದು ಇವತ್ತೇನು ನಿನ್ನೆ ನೈಟ್ ನಾವು ಸಮಸ್ಯೆ ಏನು ನಾವು ಅನುಭವಿಸ್ತಾ ಇದ್ದೀವೋ ಬಂದು ನೋಡಿ ನಮ್ಮ ಮುಂದೆ ನಿಂತ್ಕೊಂಡು ಅವ್ರು ಮಾಡಬೇಕಾದ್ರೆ ಅವಾಗ ಗೊತ್ತಾಗುತ್ತೆ ಸ್ಮಾರ್ಟ್ ಬೆಂಗಳೂರು ಮಾಡಿದ್ರೆ ಹೆಂಗಿರುತ್ತೆ ಏನು ಅಂತ. ಸುಮ್ಮನೆ ಬೇಡ್ದಿರೋ ವಿಷಯಕ್ಕೆ ಲಕ್ಷಾಂತರ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ. ಜನಗಳಿಗೆ ಅನುಕೂಲ ಆಗೋಂಥದ್ದು ಏನೂ ಮಾಡ್ತಾಯಿಲ್ಲ. ಆ ಮೋರಿ ಅದು ಅವಶ್ಯಕತೆನೇ ಇಲ್ಲ. ಇವಾಗ ನೈಟ್ ಬಂದಿದ್ದು ನಮಗೆ ಆ ಮೋರಿಯಿಂದನೇ ನಮಗೆ ತೊಂದರೆ ಆಗಿರೋದು. ಅದು ಅವಶ್ಯಕತೆ ಇಲ್ದಿರೋದಕ್ಕೆ ಸಾವಿರಾರು ಕೋಟಿ ಸುರಿತಾ ಇದ್ದಾರೆ. ಜನಗಳ್ಗೆ ಏನು ಮಾಡಬೇಕು ಅನ್ನೋದು ಯಾರೂ ಮಾಡ್ತಾಯಿಲ್ಲ. ಇದೇ ಸಮಸ್ಯೆ ಆಗಿರೋದಿಲ್ಲ. ಸಮಸ್ಯೆ ಪರಿಹಾರಕ್ಕೆ ಏನು ಆಗಬೇಕು ಸರ್? ಪರಿಹಾರ ಮಾಡಿ ಏನಾಗಬೇಕಂದ್ರೆ ಬರಬೇಕು, ಅಧಿಕಾರಿಗಳು ಬರಬೇಕು. ಬಂದ್ಬಿಟ್ಟು ಏನು ಸಮಸ್ಯೆ ಏನಿದೆಯೋ ನೋಡಬೇಕು. MLAಗಳು ಬರಬೇಕು, MP ಗಳು ಬರಬೇಕು. ಚುನಾವಣೆ ಕೇಳಕ್ಕೆ ಯಾರ್ಯಾರು ವಿರೋಧ ಪಕ್ಷದವ್ರು ಯಾರು ಎಲ್ಲರೂ ಪ್ರತಿಯೊಬ್ಬರು ಬರಬೇಕು. ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ಬೆಂಡೆತ್ತಬೇಕು. ನಾವು ಅಧಿಕಾರಿಗಳ ಹತ್ರ ಹೋದರೆ ಒಳಗಡೆ ಇರ್ತಾರೆ, ಇಲ್ಲ ಸಾಹೇಬ್ರಿಲ್ಲ ನಾಳೆ ಬನ್ನಿ ಇವತ್ತು ಬನ್ನಿ ಅಂತಾರೆ. ಅವ್ರ ಅಧಿಕಾರಿಗಳು ಫೋನ್ ಮಾಡಿದಾಗ MLA MP ಗಳು ಅಂತ ಹೋದಾಗ ಅವ್ರು ಬರ್ತಾರೆ. ಬಂದ್ಬಿಟ್ಟು ಮುಂದೆ ನಿಲ್ಲಿಸ್ಬಿಟ್ಟು ಅವ್ರು ಆರ್ಡ್ರ್ ಮಾಡಿಬಿಡೋದ್ರೆ ಕೆಲಸ ಆಯ್ತು.